ಎಸ್ಡಿಪಿಐಗೆ ಎಂಎಲ್ಎ ಅಭ್ಯರ್ಥಿ ಪರ ಪ್ರಚಾರಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್. ಇದು ನಿಜವಾಗಿಯೂ ಸತ್ಯನಾ? ನಮಸ್ಕಾರ, ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ನಮ್ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಧಾನಸಭಾ ಚುನಾವಣೆಯ ಅಖಾಡ ಈಗ ಅಕ್ಷರಶಃ ರಂಗೇರಿದೆ. ಎಲ್ಲರ ಹುಬ್ಬೇರಿಸುವಂತಹ ಒಂದು ರಾಜಕೀಯ ಬೆಳವಣಿಗೆ ಈಗ ಅಲ್ಲಿ ನಡೆದಿದೆ. ಎಸ್ಡಿಪಿಐ ಅಭ್ಯರ್ಥಿ ಪರ ಸಿಎಂ ಸ್ಟಾಲಿನ್ ಬ್ಯಾಟಿಂಗ್. ಹೌದು, ತಮಿಳುನಾಡಿನಲ್ಲಿ ನಡೆಯುತ್ತಿರುವ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಈಗ ಹೊಸ ಸಮೀಕರಣಗಳು ಸೃಷ್ಟಿಯಾಗಿವೆ. ಸೋಷಿಯಲ್ ಡೆಮೋಕ್ರಾಟ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ನೆಲ್ಲೈ ಮುಬಾರಕ್ ಅವರ ಪರವಾಗಿ ಸ್ವತಃ ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎಸ್ಡಿಪಿಐ ರಾಜ್ಯ ಘಟಕದ ಅಧ್ಯಕ್ಷರಾದ ನೆಲ್ಲೈ ಮುಬಾರಕ್ ವಿ.ಎಂ.ಎಸ್. ಮೊಹಮ್ಮದ್ ಮುಬಾರಕ್ ಅವರು ಪಾಳಯಂಕೊಟ್ಟೈ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದಾರೆ. ಈ ಕುರಿತ ಪ್ರಮುಖ ಮಾಹಿತಿ. ಡಿಎಂಕೆ ನೇತೃತ್ವದ ಜಾತ್ಯತೀತ ಪ್ರಗತಿಪರ ಮೈತ್ರಿಕೂಟ ದ ಸ್ಪಾ ಭಾಗವಾಗಿ ಎಸ್ಡಿಪಿಐ ಈ ಚುನಾವಣೆಯನ್ನು ಎದುರಿಸುತ್ತಿದೆ. ಎಸ್ಡಿಪಿಐಗೆ ಮೈತ್ರಿಕೂಟದಲ್ಲಿ ಒಂದು ಸ್ಥಾನವನ್ನು ನೀಡಲಾಗಿದ್ದು, ನೆಲ್ಲೈ ಮುಬಾರಕ್ ಅವರು ಡಿಎಂಕೆ ಪಕ್ಷದ ಉದಯಿಸುವ ಸೂರ್ಯ ರೈಸಿಂಗ್ ಸನ್ ಚಿಹ್ನೆಯಡಿಯಲ್ಲೇ ಸ್ಪರ್ಧಿಸುತ್ತಿದ್ದಾರೆ. ಪಾಳಯಂಕೊಟ್ಟೈ ವಿಧಾನಸಭಾ ಕ್ಷೇತ್ರವು ತಿರುನೆಲ್ವೇಲಿ ಜಿಲ್ಲೆಯಲ್ಲಿದ್ದು, ಇದು ಎಸ್ಡಿಪಿಐ ಪ್ರಬಲ ಅಸ್ತಿತ್ವ ಹೊಂದಿರುವ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನೆಲ್ಲೈ ಮುಬಾರಕ್ ಅವರು ಈ ಹಿಂದೆಯೂ ಇದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ದರು. ಮಾರ್ಚ್ 2026ರ ಅಂತ್ಯದ ವರದಿಗಳ ಪ್ರಕಾರ ಡಿಎಂಕೆ ಮುಖಂಡರೊಂದಿಗೆ ನಡೆದ ಅಂತಿಮ ಸುತ್ತಿನ ಮಾತುಕತೆಯ ನಂತರ ಈ ಕ್ಷೇತ್ರವನ್ನು ಎಸ್ಡಿಪಿಐಗೆ ಅಧಿಕೃತವಾಗಿ ಬಿಟ್ಟುಕೊಡಲಾಗಿದೆ. ಡಿಎಂಕೆ ನೇತೃತ್ವದ ಮೈತ್ರಿಕೂಟದ ಬೆಂಬಲದೊಂದಿಗೆ ಕಣಕ್ಕಿಳಿದಿರುವ ಎಸ್ಡಿಪಿಐ ಅಭ್ಯರ್ಥಿ ತಮಿಳುನಾಡಿನ ಪ್ರಭಾವಿ ನಾಯಕ ನೆಲ್ಲೈ ಮುಬಾರಕ್ ಗೆಲುವಿಗಾಗಿ ಮುಖ್ಯಮಂತ್ರಿ ಸ್ಟಾಲಿನ್ ಮತಯಾಚನೆ. ಈ ಬೆಳವಣಿಗೆಯು ರಾಜ್ಯ ರಾಜಕಾರಣದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದು, ವಿರೋಧ ಪಕ್ಷಗಳಲ್ಲಿ ನಡುಕ ಹುಟ್ಟಿಸಿದೆ. ಉಪಚುನಾವಣೆಯ ಈ ರೋಚಕ ಕದನದಲ್ಲಿ ಮುಖ್ಯಮಂತ್ರಿಗಳೇ ನೇರವಾಗಿ ಪ್ರಚಾರಕ್ಕೆ ಬಂದಿರುವುದು ಎಸ್ಡಿಪಿಐ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತುಂಬಿದೆ. ಇದು ಮತದಾರರ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂಬುದು ಈಗ ಕುತೂಹಲದ ಸಂಗತಿ. ಇದು ಈ ಕ್ಷಣದ ಸುದ್ದಿ. ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. நன்னிலம் சட்டமன்ற தொகுதிக்கு எஸ்டிபிஐ கட்சியினுடைய வேட்பாளர் நம்முடைய அன்புக்குரிய சகோதரர் முகமது முபாரக் அவர்கள் களமிறங்குகிறார். சகோதரர் முகமது முபாரக் அவர்கள் கூட்டணி கட்சியாக இருந்தாலும் உதயசூரியன் சின்னத்தில் போட்டியிடுகிறார். நம்மில் ஒருவர் களத்தில் அவருக்காக கடுமையாக பாடுபட்டு வெற்றி பெற வைக்க வேண்டியது ஒவ்வொரு திமுகவினுடைய கடமை. நம்ம முகமது முபாரக் அவர்களுக்கு நன்னில மக்கள் உதயசூரியன் சின்னத்தில் உங்களுடைய வாக்குகளை அளித்து பெரும் வாக்கு வித்தியாசத்தில் வெற்றி பெற வைக்க வேண்டும் என்று நான் கேட்டுக் கொடுக்கிறேன்.